ಆರಂಭದಲ್ಲೇ ಮುಂಗಾರು ಮಳೆ ಅಬ್ಬರಿಸಿ ಬೊಬ್ಬಿರಿತಾ ಇದೆ. ಯಾವ್ಯಾವ ಪ್ರದೇಶದಲ್ಲಿ ಯಾವ ರೀತಿಯಾಗಿ ಅಬ್ಬರಿಸ್ತಾ ಇದೆ ಮತ್ತೆ ಬೊಬ್ಬಿರಿತಾ ಇದೆ, ಎಲ್ಲೆಲ್ಲಿ ಭೂಮಿಯೇ ಕುಸಿಯುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಸ್ಟೋರಿ ನೋಡಿ. ಆರಂಭದಲ್ಲೇ ಅಬ್ಬರಿಸುತ್ತಿದೆ ಮುಂಗಾರು. ಜಿಲ್ಲೆಯಲ್ಲಿ ಆರ್ಭಟ, ನಾನಾ ಅವಾಂತರ. ಮಡಿಕೇರಿ, ಹಾವೇರಿಯಲ್ಲಿ ಇಬ್ಬರು ಸಾವು. ವಾಡಿಕೆಗಿಂತ ಮೊದಲೇ ಎಂಟ್ರಿ ಕೊಟ್ಟಿರೋ ಮುಂಗಾರು ಆರಂಭದಿಂದಲೇ ಅಬ್ಬರಿಸಿ ಬೊಬ್ಬಿರಿಯುತ್ತಿದೆ. ಮಲೆನಾಡು, ಕರಾವಳಿ ಭಾಗದಲ್ಲಿ ಮಳೆರಾಯ ಆರ್ಭಟ ತೋರಿದ್ದಾನೆ. ಪೂರ್ವ ಮುಂಗಾರು ಅಬ್ಬರ ಬಳಿಕ ಇದೀಗ ಮುಂಗಾರು ಮಳೆಗೆ ನಾನಾ ಅವಾಂತರಗಳು ಸೃಷ್ಟಿಯಾಗಿವೆ. ಗುಡ್ಡ ಕುಸಿತ, ಮಣ್ಣು ಕುಸಿತ, ಧರೆಗೆ ಉರುಳುತ್ತಿರುವ ಮರಗಳು, ಮನೆಗಳಿಗೆ ಹಾನಿ, ಹೀಗೆ ಅವಾಂತರಗಳ ಸರಮಾಲೆ ಮುಂದುವರಿಯುತ್ತಲೇ ಇವೆ. ಕೊಡಗು ಜಿಲ್ಲೆಯಲ್ಲಿ ಸುರಿದ ಮಳೆಗೆ ಹಲವು ಅವಾಂತರಗಳು ಬೆಳಕಿಗೆ ಬಂದಿವೆ. ಗಾಳಿ ಮಳೆಗೆ ಮರದ ಕೊಂಬೆ ಬಿದ್ದು ಕಾಫಿ ಬೆಳೆಗಾರ ಮೃತಪಟ್ಟಿದ್ದಾನೆ. ವಿರಾಜಪೇಟೆ ತಾಲೂಕಿನ ಮಾಲ್ದಾರೆ ಗ್ರಾಮದಲ್ಲಿ ಘಟನೆ ನಡೆದಿದ್ದು, 64 ವರ್ಷದ ಪೊನ್ನಚಂಡ ವಿಷ್ಣು ಬೆಳ್ಳಿಯಪ್ಪ ಮೃತ ದುರ್ದೈವಿ. ಮನೆಯಿಂದ ಹೊರಬರುತ್ತಿದ್ದಂತೆ ಮರದ ಕೊಂಬೆ ಮುರಿದು ಬಿದ್ದಿದ್ದು, ತಲೆಗೆ ಗಂಭೀರ ಗಾಯಗೊಂಡು ಸಿದ್ದಾಪುರ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಚಿಕಿತ್ಸೆ ಫಲಕಾರಿಯಾಗದೆ ಅಸುನೀಗಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ನಿರಂತರ ಮಳೆ, ಮೇಲ್ಛಾವಣಿ ಕುಸಿದು ಮಹಿಳೆ ಸಾವು. ಹಾವೇರಿ ಜಿಲ್ಲೆಯಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇದೆ. ಹಾನಗಲ್ ತಾಲೂಕಿನ ಕಿರವಾಡಿಯಲ್ಲಿ ಮನೆಯ ಮೇಲ್ಛಾವಣಿ ಕುಸಿದು ಮಹಿಳೆಯ ಪ್ರಾಣ ಪಕ್ಷಿ ಹಾರಿ ಹೋಗಿದೆ. 52 ವರ್ಷದ ಶಾಂತಮ್ಮ ತಳವಾರ ಮೃತ ಮಹಿಳೆ. ನಿರಂತರ ಮಳೆಗೆ ಮನೆಯ ಗೋಡೆ ನೆನೆದಿದ್ದು, ಬಟ್ಟೆ ತೊಳೆದು ಒಣ ಹಾಕಲು ಹೊರಗೆ ಬರುತ್ತಿದ್ದ ವೇಳೆ ಮೇಲ್ಛಾವಣಿಯ ಗೋಡೆ ಕುಸಿದು ಬಿದ್ದಿದೆ. ಸ್ಥಳಕ್ಕೆ ಕಂದಾಯ ಇಲಾಖೆ ಅಧಿಕಾರಿಗಳು ಮತ್ತು ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕೊಡಗು ಜಿಲ್ಲೆಯಾದ್ಯಂತ ಮಳೆ ಆರ್ಭಟ ಕಳೆದ 4-5 ದಿನಗಳಿಂದ ಹೆಚ್ಚಾಗಿದೆ. ಈ ನಡುವೆ ವಿಪರೀತ ಗಾಳಿಯೂ ಬೀಸುತ್ತಿರುವ ಪರಿಣಾಮ ಜಿಲ್ಲೆಯ ನಾನಾ ಭಾಗಗಳಲ್ಲಿ ಮಳೆಯ ಅವಾಂತರಗಳು ಮುಂದುವರೆದಿದೆ. ವಿರಾಜಪೇಟೆ ಪಟ್ಟಣದ ನೆಹರು ನಗರದಲ್ಲಿ ಬೃಹತ್ ಗಾತ್ರದ ಮರ ಮನೆಯ ಮೇಲೆ ಬಿದ್ದ ಪರಿಣಾಮ ಮನೆಯ ಒಂದು ಭಾಗ ಸಂಪೂರ್ಣವಾಗಿ ಹಾನಿಯಾಗಿದೆ. ಮನೆಯಲ್ಲಿದ್ದ ಕುಟುಂಬಸ್ಥರು ಸ್ವಲ್ಪದರಲ್ಲೇ ಬಚಾವಾಗಿದ್ದಾರೆ. ಕೊಡಗು ಜಿಲ್ಲೆ ವಿರಾಜಪೇಟೆ ತಾಲೂಕಿನ ನೆಹರು ನಗರದಲ್ಲಿ ಪಬ್ಲಿಕ್ ಟಿವಿ ಇರತಕ್ಕಂಥದ್ದು ನೀವು ಇಲ್ಲಿ ನೋಡಬಹುದು. ಯಾಕಂದ್ರೆ ಭಾರಿ ಪ್ರಮಾಣದ ಗಾಳಿ ಮತ್ತು ಮಳೆ ರಭಸವಾಗಿ ಬೀಳ್ತಿರ್ತಕ್ಕಂಥ ಪರಿಣಾಮವಾಗಿ ಇದೀಗ ಮನೆಯ ಮೇಲೆ ಬೃಹತ್ ಮರದ ಒಂದು ಧಾರಾಶಾಹಿಯಾಗಿರ್ತಕ್ಕಂಥದ್ದು. ಅಂದರೆ ಮೊನ್ನೆಯಿಂದನೂ ಕೂಡ ವಿಪರೀತವಾದಂತಹ ಗಾಳಿ ಇರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಬೃಹದಾಕಾರದ ಮರವೊಂದು ಮನೆಯ ಮೇಲೆ ಬಿದ್ದಿರ್ತಕ್ಕಂಥದ್ದು. ಹಲವಾರು ಬಾರಿ ಇಲ್ಲಿಯ ಸ್ಥಳೀಯರೊಬ್ಬರು ಹೇಳ್ತಿದ್ದಾರೆ, ಆರ್ಮಿಯವರು ಕೂಡ ಆಗಿರ್ತಕ್ಕಂಥದ್ದು. ಅವರು ಹಲವಾರು ಬಾರಿ ಪಟ್ಟಣ ಪಂಚಾಯಿತಿ, ಅರಣ್ಯ ಇಲಾಖೆಗೆ ಸಂಬಂಧಪಟ್ಟ ಇಲಾಖೆಗಳಿಗೂ ಕೂಡ ಮಳೆ ಬರುತ್ತೆ, ಈ ಮರವನ್ನು ತೆರವು ಮಾಡಲಿ ಅಂತಲೂ ಕೂಡ ಹಲವಾರು ಬಾರಿ ಮನವಿ ಮಾಡಿದ್ರು ಕೂಡ ಅವರ ನಿರ್ಲಕ್ಷ್ಯ ಕೂಡ ಆಗಿದೆ ಅನ್ನೋದು ಅವರ ಆರೋಪ ಕೂಡ ಆಗಿರ್ತಕ್ಕಂಥದ್ದು. ಕಾಂಪೌಂಡ್ ಬಿದ್ದೋಗಿದೆ, ಒಂದು 80 ಅಡಿ ಬಿದ್ದೋಗಿದೆ. ಮನೆ ಮೇಲೆ ರೈತ ಇದನ್ನೆಲ್ಲ ಹೊಡೆದಾಕಿದೆ. ಆಮೇಲೆ ಯಾರು ಬರಲಿಲ್ಲ, ಬಂದು ನೋಡ್ತಾರೆ, ಏನು ಆ್ಯಕ್ಷನ್ ಮಾಡಲಿಲ್ಲ. ಈಗ 6 ತಿಂಗಳ ಮೊದಲು ನಾನು ಫಾರೆಸ್ಟ್ ಆಫೀಸರ್ಗೆ, KEBಗೆ, CMCಗೆ, ಅವ್ರ ತಹಸೀಲ್ದಾರಿಗೆ ಕೊಟ್ಟಿದ್ದೀನಿ. ಇನ್ನು ಮರ ಬೀಳ್ತದೆ ಇದು ಅಂತ ಈ ಫೋಟೋ ಸಮೇತ ಕೊಟ್ಟಿದ್ದೀನಿ ಅವರಿಗೆ. CMCಯಲ್ಲಿದೆ. ಅವರು ಏನು ಆ್ಯಕ್ಷನ್ ತಗೊಂಡಿಲ್ಲ. ಇವತ್ತು ನಾನು ಬಂದು ನಾವು ಇರುವಂಥ ವಾಸಿಸ್ ಮನೆ ಮದ್ದೋಗಿದೆ. ಆ ಮನೆ ಕಂಪ್ಲೀಟ್ ಹೋಗಿದೆ. ಅಲ್ಲೊಂದು ಪಕ್ಕ ಚಿಕ್ಕದೊಂದು ಇದೆ ಔಟ್ ಹೌಸು, ಅದು ಹೋಗಿದೆ. ಇದು ಕಂಪ್ಲೀಟ್ ಬಿದ್ದೋಗಿದೆ. ನಮ್ಮ ಮಗ ಇದ್ದಾರೆ ಅಲ್ಲಿ, ಅವ್ರಿಗೆ ಏನಾಗಿಲ್ಲ, ಈ ಮನೆ ಎಲ್ಲ ಹೋಗಿದೆ ಕಂಪ್ಲೀಟ್. ಇನ್ನು ವಿದ್ಯುತ್ ಕಂಬಗಳು ಕೂಡ ಸುಮಾರು 8ರಿಂದ 9 ಕಂಬಗಳು ಕೂಡ ಧಾರಾಶಾಹಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಇದರಿಂದ ಮುಂದಕ್ಕೆ ಇನ್ನೊಂದಷ್ಟು ರಸ್ತೆಗಳು ಕೂಡ ಇದೆ ಅಂತ ಹೇಳ್ತಾರೆ. ಆ ರಸ್ತೆ ಸಂಪರ್ಕ ಕೂಡ ಕಡಿತಗೊಂಡಿರ್ತಕ್ಕಂಥದ್ದು. ಅರಣ್ಯ ಇಲಾಖೆಯವರು ಕೂಡ ತೀವ್ರವಾಗಿ ನಿರ್ಲಕ್ಷ್ಯ ಧೋರಣೆಯನ್ನೇ ಮಾಡ್ತಿದ್ದಾರೆ ಅನ್ನೋದು ಜನರ ಮಾತಾಗಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಈ ಮನೆಗಳ ಪರಿಸ್ಥಿತಿ ಅಂದರೆ ಸಂಪೂರ್ಣವಾಗಿ ಹಾನಿ ಉಂಟಾಗಿದೆ. ಬಂದು ತೆರವು ಮಾಡಿ ಅಂತ ಹೇಳ್ತಿದ್ರು, ಇದು ಮಾಡ್ತೈತಿಲ್ಲ. ಇನ್ನೊಂದಷ್ಟು ಈಗ ಮನೆ ಹಾನಿಯಾಗಿದೆ. ಇದಕ್ಕೆ ಪರಿಹಾರ ಕೊಡಕ್ಕೆ ಇನ್ನೆಷ್ಟು ಬಾರಿ ಅಲ್ದಾಡಬೇಕು ಅನ್ನೋದು ಅವರ ಆಕ್ರೋಶಕ್ಕೆ ಕೂಡ ಕಾರಣವಾಗಿರ್ತಕ್ಕಂಥದ್ದು. ಕೊಡಗು ಜಿಲ್ಲೆಯಲ್ಲಿ ಮಳೆಯ ಅವಾಂತರ. ಮಡಿಕೇರಿಗೆ NDRF ತಂಡ ಆಗಮನ. ಕೊಡಗು ಜಿಲ್ಲೆಯಲ್ಲಿ ನಿರಂತರವಾಗಿ ಮಳೆ ಸುರಿಯುತ್ತಿರೋ ಕಾರಣ ಸಂಭವಿಸಬಹುದಾದ ಪ್ರಾಕೃತಿಕ ವಿಕೋಪವನ್ನು ಎದುರಿಸಲು ಅಗತ್ಯ ಮುನ್ನೆಚ್ಚರಿಕಾ ಕ್ರಮ ವಹಿಸಲಾಗಿದೆ. ಹರಿಚಂದ್ರ ಪಾಂಡೆ ನೇತೃತ್ವದಲ್ಲಿ ಬೆಂಗಳೂರಿನಿಂದ ಮಡಿಕೇರಿಗೆ NDRF ತಂಡ ಆಗಮಿಸಿದೆ. ಬೆಂಗಳೂರಿನ 10 ಬೆಟಾಲಿಯನ್ನ 30 ಸಿಬ್ಬಂದಿ ತಂಡ ಅನಾಹುತವಾದರೆ ರಕ್ಷಣಾ ಕಾರ್ಯಕ್ಕೆ ಸರ್ವಸನ್ನದ್ಧವಾಗಿದೆ. ಕಾಫಿನಾಡು, ಮಲೆನಾಡು ಭಾಗದಲ್ಲಿ ವರುಣಾರ್ಭಟ. ಧಾರೆ ಕುಸಿದು ಮನೆ ಮುಂದೆ ಬಂದ ಕಲ್ಲು ಮಣ್ಣು. ಚಿಕ್ಕಮಗಳೂರಿನ ಮಲೆನಾಡು ಭಾಗದಲ್ಲಿ ನಿರಂತರವಾಗಿ ವರುಣ ಅಬ್ಬರಿಸಿ ಬೊಬ್ಬಿರಿಯುತ್ತಿದ್ದಾನೆ. ಧಾರಾಕಾರ ಮಳೆಗೆ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಕೊಪ್ಪ ತಾಲೂಕಿನ ಬಿಂತ್ರವಳ್ಳಿ ಗ್ರಾಮದಲ್ಲಿ ಧಾರೆ ಕುಸಿದು ಮನೆ ಮುಂದೆ ಕಲ್ಲು ಮಣ್ಣು ಬಂದು ನಿಂತಿದೆ. ಕೂದಲೆಳೆ ಅಂತರದಲ್ಲಿ ಮನೆಯಲ್ಲಿದ್ದವರು ಪಾರಾಗಿದ್ದಾರೆ. ಮತ್ತಷ್ಟು ಮಳೆಯಾದ್ರೆ ಮನೆಗೂ ಅಪಾಯ ಕಾದಿದೆ. ಇನ್ನು ಕೊಪ್ಪ ತಾಲೂಕಿನ ಕಲ್ಲುಗುಡ್ಡೆ ಗ್ರಾಮದಲ್ಲಿ ಅಡಿಕೆ ಮರ ಮನೆ ಮೇಲೆ ಬಿದ್ದಿದೆ. ಮನೆಯ ಪಕ್ಕದ ಶೆಡ್ ಮೇಲೆ ಬಿದ್ದಿದ್ದರಿಂದ ಅನಾಹುತ ತಪ್ಪಿದೆ. ಅಡಿಕೆ ಮರ ಮನೆ ಮೇಲೆ ಬಿದ್ದಿದ್ರೆ ಮೇಲ್ಛಾವಣಿ ಕುಸಿಯುವ ಸಾಧ್ಯತೆ ಇತ್ತು. ಮೂಡಿಗೆರೆ ತಾಲೂಕಿನ ಬಗ್ಗಸಗೋಡು ಗ್ರಾಮದಲ್ಲಿ ಭಾರೀ ಗಾಳಿ ಮಳೆಗೆ ಮನೆ ಪಕ್ಕದ ಕೊಟ್ಟಿಗೆ ಕುಸಿದಿದೆ.
ಹಾಸನದ ಮಲೆನಾಡ ಭಾಗದಲ್ಲೂ ಮಳೆಯಬ್ಬರ, ಬಿರುಗಾಳಿ ಸಹಿತ ಸುರಿಯುತ್ತಿರುವ ಮಳೆರಾಯ, ಮನೆಗಳ ಮೇಲೆ ಬಿದ್ದ ಮರ, ಮನೆಗೆ ಹಾನಿ. ಹಾಸನ ಜಿಲ್ಲೆಯಲ್ಲಿ ಮಳೆಯ ಆರ್ಭಟ ಮುಂದುವರಿದಿದೆ. ಮಲೆನಾಡ ಭಾಗದಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇದೆ. ಬಿರುಗಾಳಿ ಸಹಿತ ಸುರಿಯುತ್ತಿರುವ ಮಳೆಯಿಂದ ಮರಗಳು ಧರಾಶಾಹಿಯಾಗ್ತಿವೆ. ಕಳೆದ 4 ದಿನಗಳಿಂದ ಸಕಲೇಶಪುರ ಭಾಗದಲ್ಲಿ ಎಡಬಿಡದೆ ಸುರಿಯುತ್ತಿರುವ ವರ್ಷಧಾರೆಯಿಂದ ಕೆಳಗಳಲೆ ಗ್ರಾಮದಲ್ಲಿ ಮನೆ ಮೇಲೆ ಮರ ಬಿದ್ದಿದೆ. ಅದೃಷ್ಟವಶಾತ್ ಕೂದಲೆಳೆ ಅಂತರದಲ್ಲಿ ಕುಟುಂಬ ಪಾರಾಗಿದೆ. ಅರಕಲಗೂಡು ತಾಲೂಕಿನ ಮುಗಳೂರು ಗ್ರಾಮದಲ್ಲಿ ಭಾರೀ ಗಾಳಿ ಮಳೆಗೆ ಮನೆ ಮೇಲೆ ಬೃಹತ್ ಮರ ಬಿದ್ದಿದೆ. ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಮಹಿಳೆ ಪಾರಾಗಿದ್ದಾಳೆ. ಮನೆ ಜೊತೆಗೆ ಅಡುಗೆ ಮನೆಯಲ್ಲಿದ್ದ ವಸ್ತುಗಳಿಗೂ ಹಾನಿಯಾಗಿದೆ. ಆಗಿರುವ ನಷ್ಟಕ್ಕೆ ಸೂಕ್ತ ಪರಿಹಾರ ನೀಡುವಂತೆ ಮನೆ ಮಾಲಕಿ ಮಮತಾ ಒತ್ತಾಯಿಸಿದ್ದಾರೆ. ಅರಕಲಗೂಡು ಭಾಗದಲ್ಲೂ ಗಾಳಿ ಮಳೆ ಆರ್ಭಟ ಜೋರಾಗಿದೆ. ಭಾರೀ ಗಾಳಿ ಮಳೆಗೆ ರುದ್ರಪಟ್ಟಣ ಗ್ರಾಮದಲ್ಲಿ ಮನೆ ಕುಸಿದಿದೆ. ತಾಜುನ್ನಿಸಾ ಎಂಬುವರಿಗೆ ಸೇರಿದ ಮನೆ ಇದಾಗಿದ್ದು, ಮನೆ ಕಳೆದುಕೊಂಡು ಕುಟುಂಬ ಬೀದಿ ಪಾಲಾಗಿದೆ. ಸ್ಥಳಕ್ಕೆ ಉಪ ತಹಶೀಲ್ದಾರ್ ಸ್ವಾಮಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮೈಸೂರಿನಲ್ಲೂ ಮುಂಗಾರು ಮಳೆ ರಗಳೆ, ಮಳೆಯಾರ್ಭಟಕ್ಕೆ 3 ಮನೆಗಳು ಕುಸಿತ. ಮೈಸೂರು ಜಿಲ್ಲೆಯಲ್ಲಿ ಸುರಿಯುತ್ತಿರುವ ನಿರಂತರ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿದೆ. ನಿನ್ನೆ ತಡರಾತ್ರಿ ಸುರಿದ ಮಳೆಗೆ ಮೈಸೂರು ತಾಲೂಕಿನ ಬೊಮ್ಮೇನಹಳ್ಳಿಯಲ್ಲಿ 3 ಮನೆಗಳು ಕುಸಿದಿವೆ. ಗ್ರಾಮದ ಸಾವಿತ್ರಮ್ಮ, ಸಿದ್ದಮ್ಮ, ಶಿವಣ್ಣ ಎಂಬುವರಿಗೆ ಸೇರಿದ ಮನೆ ಕುಸಿದಿದೆ. ಮನೆ ಕಳೆದುಕೊಂಡು ಬೀದಿಗೆ ಬಿದ್ದ ಕುಟುಂಬಗಳು ಸೂಕ್ತ ಪರಿಹಾರಕ್ಕಾಗಿ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಆಟೋ ಮೇಲೆ ಬಿದ್ದ ಬೃಹತ್ ಮರ, ಆಟೋ ಚಾಲಕ ಗ್ರೇಟ್ ಎಸ್ಕೇಪ್. ಭಾರೀ ಮಳೆಯ ಪರಿಣಾಮ ಆಟೋ ಮೇಲೆ ಬೃಹತ್ ಮರ ಬಿದ್ದು ಆಟೋ ಚಾಲಕ ಸ್ವಲ್ಪದರಲ್ಲೇ ಪ್ರಾಣಾಪಾಯದಿಂದ ಪಾರಾದ ಘಟನೆ ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ತಾಲೂಕು ನರಳಾಪುರ ಗ್ರಾಮದ ಬಳಿ ನಡೆದಿದೆ. ಕೋಗಿಲವಾಡಿ ಗ್ರಾಮದ ಆಟೋ ಚಾಲಕ ಗಿರೀಶ್ ಸ್ವಲ್ಪದರಲ್ಲೇ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಗಾಯಗೊಂಡ ಗಿರೀಶ್ಗೆ ಪಿರಿಯಾಪಟ್ಟಣ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗಿದೆ. ಕರಾವಳಿಯಲ್ಲಿ ನಿಲ್ಲದ ಮಳೆ ಅವಾಂತರ, ನಿಲ್ಲಿಸಿದ್ದ ಕಾರಿನ ಮೇಲೆ ಬಿದ್ದ ಬೃಹತ್ ಮರ, ಕಾರಿನಲ್ಲಿದ್ದವರು ಪ್ರಾಣಾಪಾಯದಿಂದ ಪಾರು. ಕರಾವಳಿಯಲ್ಲಿ ಮುಂಗಾರು ಮಳೆ ಅಬ್ಬರ ಜೋರಾಗಿದೆ. ಈ ಭಾಗದಲ್ಲಿ ನಿರಂತರವಾಗಿ ಮಳೆ ಆಗ್ತಿದ್ದು ನಾನಾ ಅವಾಂತರ ಸೃಷ್ಟಿಯಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆಯ ಎಫೆಕ್ಟ್ನಿಂದ ಬೃಹತ್ ಮರವೊಂದು ನಿಲ್ಲಿಸಿದ್ದ ಕಾರಿನ ಮೇಲೆ ಬಿದ್ದಿದೆ. ಕಡಬ ತಾಲೂಕಿನ ರಾಮಕುಂಜ ಎಂಬಲ್ಲಿ ಘಟನೆ ನಡೆದಿದೆ. ಅದೃಷ್ಟವಶಾತ್ ಕಾರಿನಲ್ಲಿದ್ದ 3 ಪಾರಾಗಿದ್ದಾರೆ. ಮರ ಬೀಳುವ ಸೌಂಡ್ ಕೇಳಿ ಕಾರಿನಿಂದ ಇಳಿದು ಓಡಿ ಹೋಗಿದ್ದಾರೆ. ಕಾರು ಸಂಪೂರ್ಣ ಜಖಮಾಗಿದೆ. ಮಂಗಳೂರಿನಲ್ಲಿ ಗುಡ್ಡ ಕುಸಿಯೋ ಭೀತಿ, 150ಕ್ಕೂ ಹೆಚ್ಚು ಮನೆಗಳಿಗೆ ತೊಂದರೆ. ಮಂಗಳೂರಿನಲ್ಲಿ ಮಳೆಗೆ ಅವಾಂತರಗಳು ಮುಂದುವರೆದಿದೆ. ಮಂಗಳೂರಿನ ಬಜಾಲ್ ಜಲ್ಲಿಗುಡ್ಡಿಯಲ್ಲಿ ಗುಡ್ಡ ಕುಸಿಯೋ ಭೀತಿ ಎದುರಾಗಿದೆ. ನಿನ್ನೆ ಸುರಿದ ಮಳೆಗೆ ಗುಡ್ಡದ ಒಂದು ಭಾಗದ ಮಣ್ಣು ಕುಸಿತ ಆಗಿ ಅದರ ಮಣ್ಣು ನೀರಿನೊಂದಿಗೆ ಹರಿದು ಬಂದಿದೆ. ರಸ್ತೆ ಹಾಗೂ ಕೆಲ ಮನೆಗಳ ಮುಂಭಾಗಕ್ಕೂ ಮಣ್ಣು ಮಿಶ್ರಿತ ನೀರು ಹರಿದು ಬಂದಿತ್ತು. ಗುಡ್ಡದ ಸುತ್ತಮುತ್ತ ಇರೋ 150ಕ್ಕೂ ಹೆಚ್ಚು ಮನೆಗಳಿಗೆ ತೊಂದರೆ ಉಂಟಾಗಿದೆ. ಮಂಗಳೂರಿನಲ್ಲಿ ಮಳೆ ಕಡಿಮೆ ಆಗಿದ್ದರೂ ಕೆಲವೊಂದು ಕಡೆ ಅವಾಂತರಗಳು ಮುಂದುವರೆದಿದೆ. ಮಂಗಳೂರಿನ ಪಡೀಲ್ ಸಮೀಪದ ಬಜಾಲ್ ಜಲ್ಲಿಗುಡ್ಡೆಯಲ್ಲಿ ಒಂದು ಗುಡ್ಡದಿಂದ ಮಣ್ಣು ನಿರಂತರವಾಗಿ ಮಳೆಗೆ ಸುರಿದು ಬಂದಿತ್ತು. ಇದು ಹೀಗಾಗಿ ಸಂಚಾರಕ್ಕೆ ತೊಡಕಾಗಿತ್ತು. ನಾವು ಗಮನಿಸಬಹುದು, ಅದೇ ಪ್ರದೇಶದಲ್ಲಿದ್ದೇವೆ. ಈ ಭಾಗದಲ್ಲಿರುವಂಥ ಇದು ರಸ್ತೆ ಜಲ್ಲಿಗುಡ್ಡೆ ಬಜಾಲನ್ನು ಸಂಪರ್ಕಿಸುವಂಥ ಪ್ರಮುಖ ರಸ್ತೆ, ವಾಹನಗಳು ಓಡಾಡುವ, ಬಸ್ಸುಗಳು ಓಡಾಡುವಂಥ ಒಂದು ಪ್ರಮುಖ ರಸ್ತೆ. ಈ ರಸ್ತೆಯಲ್ಲಿ ಸಂಪೂರ್ಣ ಮಣ್ಣು ಬಂದು ಬಿದ್ದಿರುವುದನ್ನು ನೀವು ಗಮನಿಸಬಹುದು ದೃಶ್ಯದಲ್ಲಿ. ಇದು ರಸ್ತೆಯಲ್ಲಿ ಬಿದ್ದಿರುವಂಥ ಮಣ್ಣನ್ನು ಇವತ್ತು ಸದ್ಯಕ್ಕೆ ತೆರವುಗೊಳಿಸಲಾಗ್ತಾ ಇದೆ. ನಿನ್ನೆ ಸುರಿದಿರುವಂಥ ಭಾರೀ ಮಳೆಗೆ ದೊಡ್ಡ ಪ್ರಮಾಣದಲ್ಲಿ ರಸ್ತೆಗೆ ಮಣ್ಣು ಸಂಪೂರ್ಣವಾಗಿ ಸುರಿದು ಬಂದಿತ್ತು. ಜೊತೆಗೆ ಕೆಳಭಾಗಕ್ಕೂ ಕೆಲವೊಂದು ಮನೆಗಳಿಗೂ ಇದೇ ಮಣ್ಣು ಮಿಶ್ರಿತವಾಗಿ ನೀರು ಹರಿದಿತ್ತು. ಮೇಲ್ಭಾಗದಲ್ಲಿ ನೀವು ಗಮನಿಸಬಹುದು, ಇಲ್ಲೊಂದು ಗುಡ್ಡ ಇದೆ. ಈ ಗುಡ್ಡ ಸಂಪೂರ್ಣವಾಗಿ ನಿನ್ನೆ ಮಳೆ ಬಂದಂಥ ಸಂದರ್ಭದಲ್ಲಿ ಭಾರಿ ದೊಡ್ಡ ಪ್ರಮಾಣದ ನೀರು ಹರಿದು ಬಂದಿರುವಂಥ ಕಾರಣಕ್ಕಾಗಿ ಆ ಒಂದು ಗುಡ್ಡದಿಂದ ಮಣ್ಣು ಸಮೇತವಾಗಿ ನೀರು ಹರಿದು ಬಂದಿದೆ. ಈ ಒಂದು ಮೇಲ್ಭಾಗದಿಂದ ಕೆಳಗಿನವರೆಗೂ ಹರಿದು ಬಂದಿದೆ. ಹಾಗಾಗಿ ರಸ್ತೆಯಲ್ಲಿ ಪೂರ್ತಿ ಇದೇ ರೀತಿಯಾದಂಥ ಮಣ್ಣು ತುಂಬಿರುವಂಥದ್ದು. ಅಲ್ಲಿ ಕೆಳಗಿರುವಂಥ ಕೆಲವೊಂದು ಮನೆಗಳಿಗೂ ಇದೇ ರೀತಿಯಾದಂಥ ಮಣ್ಣು ಸಮೇತವಾದಂಥ ನೀರು ಹೋಗಿದೆ. ಅದನ್ನು ಈಗ ತೆರವುಗೊಳಿಸುವಂಥ ಕೆಲಸವನ್ನು ಸದ್ಯದ ಮಟ್ಟಿಗೆ ಮಾಡ್ತಾ ಇದ್ದಾರೆ. ಮತ್ತೆ ಏನಾದರೂ ಮಳೆ ಆದರೆ ಮತ್ತೆ ಕೆಳಗಿನ ಭಾಗದಲ್ಲಿ ಮತ್ತೆ ಈ ಮಣ್ಣು ಹೋಗುವಂತ ಸಾಧ್ಯತೆ ಹೆಚ್ಚಾಗಿರುವಂತದ್ದು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಬ್ಬರದ ಮಳೆ, ಕಡಲ್ಕೊರೆತಕ್ಕೆ ಕೊಚ್ಚಿ ಹೋದ ಮನೆಗಳು. ಉತ್ತರ ಕನ್ನಡ ಜಿಲ್ಲೆಯಲ್ಲಿಯೂ ಮಳೆ ಅಬ್ಬರಿಸುತ್ತಿದೆ. ಕರಾವಳಿ ಭಾಗದಲ್ಲಿ ಸಮುದ್ರ ರುದ್ರ ನರ್ತನ ತೋರುತ್ತಿದ್ದು, ತೀರ ಪ್ರದೇಶಗಳಲ್ಲಿ ಅಲೆಗಳ ಅಬ್ಬರಕ್ಕೆ ಕಡಲ್ಕೊರೆತ ಶುರುವಾಗಿದೆ. ಅಂಕೋಲದ ಹಾರವಾಡದ ತರಂಗಮೇಟ್ನಲ್ಲಿ ಕಡಲ ಕೊರೆತಕ್ಕೆ 3 ಮನೆಗಳು ಕೊಚ್ಚಿ ಹೋಗಿವೆ. ಹಲವು ಮನೆಗಳಿಗೆ ಹಾನಿಯಾಗಿದೆ. ಕಡಲ ಕೊರೆತಕ್ಕೆ ತೀರ ಪ್ರದೇಶದಲ್ಲಿ ದೊಡ್ಡ ಮಟ್ಟದ ಹಾನಿ ಉಂಟಾಗಿದೆ. ಉತ್ತರ ಕನ್ನಡ ಜಿಲ್ಲೆ ಒಂದು ಕಡೆ ಮಳೆಯ ಅಬ್ಬರ ಹೆಚ್ಚಾದರೆ ಕಡಲ ಅಬ್ಬರವೂ ಹೆಚ್ಚಾಗಿದೆ. ಇದರಿಂದಾಗಿ ಕಡಲ ಕೊರೆತ ಪ್ರಾರಂಭವಾಗಿದೆ.
ಅಂಕೋಲದ ಹಾರವಾಡದ ತರಂಗಮೇಟ್ನಲ್ಲಿ ಕಡಲ ಕೊರತೆ ನಾವಿವತ್ತು ಅಂಕೋಲದ ತರಂಗಮೇಟ್ನಲ್ಲಿ ಇದ್ದೀವಿ. ನಿಮಗೆ ನಾನು ತೋರಿಸ್ತೀನಿ ಯಾವ ರೀತಿಯ ಸ್ಥಿತಿ ಇದೆ ಅನ್ನೋದಂತ. ಯಾಕೆಂದರೆ ಕಳೆದ 2 ವರ್ಷದಿಂದ ಅಂಕೋಲದ ಹಾರವಾಡದ ತರಂಗಮೇಟ್ನಲ್ಲಿ ದೊಡ್ಡ ಪ್ರಮಾಣದ ಕಡಲ ಕೊರತೆ ಆಗ್ತಾನೆ ಇದೆ. ಮಳೆ ಹೆಚ್ಚಾದಾಗ ಮತ್ತು ಅಲೆಗಳ ಅಬ್ಬರ ಹೆಚ್ಚಾದಾಗ ಈ ಭಾಗದಲ್ಲಿ ಸಾಕಷ್ಟು ಹಾನಿಗಳು ಸಂಭವಿಸಿದ್ದು. ಕಳೆದ ವರ್ಷವೂ ಕೂಡ ಇದೇ ರೀತಿಯಲ್ಲಾಗಿತ್ತು. ಈ ವರ್ಷ ದೊಡ್ಡ ಪ್ರಮಾಣದಲ್ಲಿ ಸುಮಾರು 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಕಡಲ ಕೊರತೆ ಆಗಿರುವಂಥದ್ದು ನೀವು ನೋಡ್ಬೋದು. ಈ ಭಾಗದಲ್ಲಿ ತರಂಗಮೇಟ್ನಲ್ಲಿರುವಂತಹ ಕಡಲ ತೀರ ಪ್ರದೇಶಗಳಲ್ಲಿ ಸಂಪೂರ್ಣವಾಗಿ ಈಗ ತೀರ ಪ್ರದೇಶ ಈಗ ಕಡಲ ಕೊರತೆಯಿಂದ ಹಾಳಾಗಿರುವಂಥದ್ದು. ಇನ್ನು ಮನೆಗಳು ಕೂಡ ಹಾನಿಯಾಗಿದ್ದಾವೆ. ಮನೆಗಳು ಸುಮಾರು ಇಲ್ಲಿ 3-4 ಮನೆಗಳು ತೀರ ಪ್ರದೇಶದಲ್ಲೇ ಇದ್ವು. ಅವೆಲ್ಲವೂ ಕೂಡ ಈಗ ಕಡಲ ಕೊರತಕ್ಕೆ ಕೊಚ್ಚಿ ಹೋಗಿರುವಂಥದ್ದು. 2 ಮನೆ ಸಂಪೂರ್ಣವಾಗಿ ಕಡಲಿನಲ್ಲಿ ಕೊಚ್ಚಿ ಹೋಗಿರುವಂಥದ್ದು. ಇನ್ನು ನೀವು ನೋಡ್ಬೋದು ಈ ಭಾಗದಲ್ಲಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಕಡಲ ಕೊರತೆ ಆಗಿದ್ದಾವೆ. ಯಾಕೆಂತಂದರೆ ಒಂದು ಕಡೆ ಅಲೆಗಳ ಅಬ್ಬರ ದೊಡ್ಡ ಪ್ರಮಾಣದಲ್ಲಿದೆ. ಈಗ ಅಮಾಸೆಯೂ ಕೂಡ, ಹಾಗಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಅಲೆಗಳು ಈ ಭಾಗದಲ್ಲಿ ಬರ್ತದೆ. ಇದರಿಂದಾಗಿ ತೀರ ಪ್ರದೇಶದಲ್ಲಿ ಕಡಲ ಕೊರತೆ ಆಗಿರುವಂಥದ್ದು ನೀವು ನೋಡ್ಬೋದು. ಈ ಭಾಗದಲ್ಲಿ ಈಗ ಮನೆಯೂ ಕೂಡ ಸಂಪೂರ್ಣವಾಗಿ ಕಡಲ ಕೊರತಕ್ಕೆ ನಾಶವಾಗಿದ್ದಾವೆ. ಸುಮಾರು ಒಂದು 2 ಮನೆಗಳೀಗ ಹೋಗಿದ್ದಾವೆ. ಅದಲ್ಲದೆ ಇನ್ನು 3-4 ಮನೆಗಳು ಬಿದ್ದು ಹೋಗುವಂತಹ ಸಾಧ್ಯತೆಗಳಿದ್ದಾವೆ. ಆ ಭಾಗದಲ್ಲಿ ನೀವು ನೋಡಬಹುದು ಯಾವ ರೀತಿಯ ಪರಿಣಾಮ ಅಂತೇಳಿ. ಒಟ್ಟಿನಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಂದು ಕಡೆ ಪಶ್ಚಿಮ ಘಟ್ಟ ಭಾಗದಲ್ಲಿ ಗುಡ್ಡ ಕುಸಿತದಿಂದ ಜನ ಸಂತ್ರಸ್ತರಾದರೆ, ಕಡಲ ತೀರ ಭಾಗಗಳಲ್ಲಿ ಸಮುದ್ರದ ಅಲೆಗಳ ಕೊರೆತಕ್ಕೆ ಜನ ಸಂತ್ರಸ್ತರಾಗಿ ಇವತ್ತು ತಮ್ಮ ಜೀವನವನ್ನು ನರಕವನ್ನಾಗಿಸಿಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಉಡುಪಿಯಲ್ಲಿ ಇಂದು ಕೂಡ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಕಾರ್ಕಳ, ಕಾಪು ಹೆಬ್ರಿ ಭಾಗದಲ್ಲಿ ಮಳೆಯಾಗುತ್ತಿದೆ. ಧಾರಾಕಾರ ಮಳೆಯಿಂದಾಗಿ ಹೊಸದಾಗಿ ನಿರ್ಮಾಣವಾಗುತ್ತಿರುವ ಪಟ್ಲಾ ಬೈಲ್ ಸೇತುವೆಯ ಬದಲಿ ರಸ್ತೆ ಮಳೆ ನೀರಿನಿಂದ ಕೊಚ್ಚಿ ಹೋಗಿದೆ. ಕಾಪು ಉಡುಪಿ ತಾಲೂಕು ಸುತ್ತಮುತ್ತಲದ ಪಟ್ಲಾ, ಹಿರೇಬೆಟ್ಟು, ಆತ್ರಾಡಿ ಗ್ರಾಮಸ್ಥರಿಗೆ ಇದರಿಂದ ಸಮಸ್ಯೆಯಾಗಿದೆ. ನಿಗದಿ ಪೂರ್ವ ಮಳೆ ರಭಸವಾಗಿ ಉಡುಪಿ ಜಿಲ್ಲೆಯಲ್ಲಿ ಬೀಳ್ತಾ ಇದೆ. ಇದರಿಂದಾಗಿ ಒಂದೊಂದೇ ಅವಾಂತರಗಳು ಸೃಷ್ಟಿ ಆಗ್ತಾ ಇರುವಂಥದ್ದು. ನಾವಿವಾಗ ಉಡುಪಿಯ ಕಾಪು ತಾಲೂಕಿನ ಪಡುಬಿದ್ರೆಯ ಆಸ್ಪಾಸಿನಲ್ಲಿ ಪಟ್ಲಾ ಅನ್ನೋ ಪ್ರದೇಶದಲ್ಲಿದ್ದೇವೆ. ನಾವು ನೋಡ್ಬೋದು ಪಟ್ಲಾದ ಈ ಬ್ರಿಡ್ಜ್ನ ಸಮಸ್ಯೆ. ವಿಪರೀತವಾಗಿ ಮಳೆ ಬರ್ತಾ ಇರೋದ್ರಿಂದಾಗಿ ಬ್ರಿಡ್ಜ್ನ ಕಾಮಗಾರಿಯನ್ನು ಮಳೆಯಲ್ಲೇ ಮಾಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದು ಆತ್ರಾಡಿಯಿಂದ ಮಂಗಳೂರು ಬಜ್ಪೆ ಏರ್ಪೋರ್ಟ್ಗೆ ಸಂಪರ್ಕ ಮಾಡುವಂಥ ಹಿನ್ನೆಲೆಯಲ್ಲಿ ಮಾಡಿರುವಂತಹ ಒಂದು ಅಗಲವಾದ ರಸ್ತೆ. ಅಂದರೆ ಹೆವಿ ಟ್ರಾಫಿಕ್ ಮತ್ತು ಫ್ಯೂಚರ್ ಪ್ಲಾನ್ನ ಉದ್ದೇಶದಿಂದಾಗಿ ಈ ಭಾಗದಿಂದ ಏರ್ಪೋರ್ಟ್ಗೆ ಬೇಗ ರೀಚ್ ಆಗಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಅಗಲವಾದ ರಸ್ತೆ ಮತ್ತು ಬ್ರಿಡ್ಜನ್ನು ಮಾಡಲಾಗ್ತಾ ಇದೆ. ಆದರೆ ವಿಪರೀತವಾದ ಮಳೆ ಬೀಳೋದ್ರಿಂದಾಗಿ ಏನು ಇಂಜಿನಿಯರ್ಗಳು ಕೊಟ್ಟಿರುವಂತಹ ನಿಗದಿತ ಸಮಯದಲ್ಲಿ ಒಂದು ಕೆಲಸವನ್ನು ಕಂಪ್ಲೀಟ್ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅನ್ನುವಂಥದ್ದು. ಹಾಗಾಗಿ ಸುತ್ತಮುತ್ತ 3-4 ಕಿಲೋಮೀಟರ್ ಭಾಗಕ್ಕೆ ಜನ ಕಾಲುದಾರಿಯ ಮೂಲಕ ಅಂದರೆ ನಡ್ಕೊಂಡೇ ಓಡಾಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ವೆಹಿಕಲ್ ಇದ್ದವರು 6-8 ಕಿಲೋಮೀಟರ್ ಸುತ್ತಿ ಬಳಸಿ ಓಡಾಡಬೇಕಾಗಿರುವಂಥದ್ದು ನಾವು ನೋಡ್ಬೋದು ದೃಶ್ಯಗಳಲ್ಲಿ. ವಿಪರೀತವಾದ ಮಳೆ ಬೀಳ್ತಾ ಇದೆ. ಈ ನಡುವೆ ಇಲ್ಲಿ ಕಾಮಗಾರಿಯನ್ನು ಮಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ಮುಂದಿನ 10-15 ದಿವಸಗಳ ಒಳಗೆ ಜನ ಆರಾಮ್ಸೆ ಈ ಭಾಗದಲ್ಲಿ ಓಡಾಡುವಂತಹ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಡ್ತೇವೆ ಅಂತೇಳಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಆ ಮಾತಿಗೆ ಬದ್ಧ ಆಗದಿದ್ರೆ ಜನ ಮತ್ತೆ ನಾವು ಪ್ರತಿಭಟನೆ ಮಾಡ್ತೇವೆ ಅನ್ನುವಂತ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಚಲಿಸುತ್ತಿದ್ದ ಓಮ್ನಿ ಮೇಲೆ ಬಿದ್ದ ಭಾರಿ ಗಾತ್ರದ ಮರ, ವಾಹನ ಜಖಂ, ಕೂದಲೆಳೆ ಅಂತರದಲ್ಲಿ ಚಾಲಕ ಪಾರು. ಮಂಡ್ಯದಲ್ಲಿ ಕಳೆದ 3 ದಿನದಿಂದ ವರುಣನ ಅಬ್ಬರ ಜೋರಾಗಿದೆ. ಕೆಆರ್ಪೇಟೆ ತಾಲೂಕಿನ ಕಿಕ್ಕೇರಿ ಬಳಿ ಗಾಳಿ ಸಹಿತ ಮಳೆಗೆ ಬುಡ ಸಮೇತ ಮರವೊಂದು ಚಲಿಸುತ್ತಿದ್ದ ಓಮ್ನಿ ಕಾರಿನ ಮೇಲೆ ಬಿದ್ದಿದೆ. ಕಾರು ಜಖಂ ಆಗಿದ್ದು, ಅದೃಷ್ಟವಶಾತ್ ಚಾಲಕ ಕೂದಲೆಳೆಯಲ್ಲಿ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಮರದ ಬಳಿ ನಿಲ್ಲಿಸಲಾಗಿದ್ದ ಒಂದು ಬೈಕ್ ಕೂಡ ಜಖಂ ಆಗಿದೆ. ಒಟ್ಟಾರೆ ಮುಂಗಾರು ಮಳೆ ಎಂಟ್ರಿ ಕೊಡುತ್ತಲೇ ಅಬ್ಬರಿಸಿ ಬೊಬ್ಬಿರಿಯುತ್ತಿದ್ದು, ಅಲ್ಲಲ್ಲಿ ಅವಘಡಗಳು ಸಂಭವಿಸುತ್ತಿವೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.